ಹಾಯ್ ಗೈಸ್, ಇವತ್ತು ಡೇ 3 ಮಲ್ಪೆ ಬೀಚಲ್ಲಿದ್ದೀವಿ. ಸೊ ಮಲ್ಪೆ ಬೀಚಲ್ಲಿ ಪ್ಯಾರಾಸೀಲಿಂಗ್ ತುಂಬ ಹೈಟಲ್ಲಿ ಕರ್ಕೊಂಡು ಹೋಗ್ತಾರೆ, ಒಳ್ಳೆ ವ್ಯೂ ಸಿಗುತ್ತೆ. ಸೊ ನಾನು ಪ್ಯಾರಾಸೀಲಿಂಗ್ ಆಡಕ್ಕೆ ಹೋಗ್ತಾ ಇದ್ದೀನಿ. ನಾನು ಆಡ್ತಾ ಇಲ್ಲ ಗೈಸ್, ನನ್ನ ಹೈಟ್ ಫೋಬಿಯಾ ಇದೆ. ಅಷ್ಟು ಮೇಲೆ ಹೋದ್ರೆ ನನಗೆ ಆಗಲ್ಲ ಇರೋದಕ್ಕೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಿ ಬರ್ತೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್, ಇವಾಗ ಇಬ್ಬರು ಹೊರಟಿದ್ದೀವಿ. ಅವಳನ್ನು ಹೆಂಗನ ಮಾಡಿ ಮಾಲಿಶ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಇವಾಗ ಬೋಟಿಂದ ಇಳಿತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಬೋಟಲ್ಲಿ ಕರ್ಕೊಂಡೋಗಿ ಪ್ಯಾರಾಸೀಲಿಂಗ್ ಆಡಿಸ್ತಾರೆ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ಸೊ ಇವಾಗ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಬೋಟ್ನ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೇಮ್ಸ್ ಎಲ್ಲ ಕರ್ಕೊಂಡು ಹೋಗೋದಕ್ಕೆ. ಸೊ ಬೋಟ್ ರೆಡಿ ಮಾಡ್ಕೊಂಡು ಹೊರಟ್ವಿ ಗೇಮ್ಸ್ ಎಲ್ಲ ಆಡೋದಕ್ಕೆ. ಬೀಚ್ ದಡದಿಂದ ಸ್ವಲ್ಪ ದೂರ ಅಷ್ಟೇ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಗೇಮ್ಸ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಇವಾಗ ನಾವೇನು ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ, ಈ ಬೋಟಿಂದ ಇನ್ನೊಂದು ಬೋಟಿಗೆ ನಮ್ಮನ್ನು ಶಿಫ್ಟ್ ಮಾಡ್ತಾರೆ. ಸೊ ಬೋಟ್ ವ್ಯೂ ಚೆನ್ನಾಗಿತ್ತು, ಅಲೆಗಳೆಲ್ಲ ಚೆನ್ನಾಗಿ, ನಾನು ಮುಂದೆನೇ ಕೂತಿದ್ದಕ್ಕೆ ಅಲೆಗಳೆಲ್ಲ ಮುಖಕ್ಕೆ ಹೊಡಿತಾ ಇದ್ವು, ಅದು ವೇವ್ಸ್ ಎಲ್ಲ ಬರುತ್ತಲ್ಲ. ಸೊ ಚೆನ್ನಾಗಿದೆ ಒಂಥರ ಬೋಟ್ ರೈಡು ಕೂಡ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ. ಒಂದು ಸತಿ ನೀವು ಹೋಗಿ ಬನ್ನಿ ಬೋಟ್ ರೈಡು. ಮತ್ತು ಮಲ್ಪೆಯಲ್ಲಿ ಗೇಮ್ಸ್ ಚೆನ್ನಾಗಿದೆ, ಸೊ ಮಲ್ಪೆಯಲ್ಲಿ ಗೇಮ್ಸ್ನ ಆಡೋದಕ್ಕೆ ಟ್ರೈ ಮಾಡಿ. ಸೊ ಬೇರೆ ಬೀಚ್ಗಳಲ್ಲಿ ಅಷ್ಟೊಂದು ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಸೊ ಮಲ್ಪೆಯಲ್ಲಿ ಮಾತ್ರ ನೀರು ಕೂಡ ಚೆನ್ನಾಗಿತ್ತು, ಬೋಟ್ ರೈಡು ಚೆನ್ನಾಗಿತ್ತು, ಗೇಮ್ಸ್ ಕೂಡ ಚೆನ್ನಾಗಿತ್ತು. ನೀವೇ ನೋಡ್ತಾ ಇದ್ದೀರಾ ಅದು ನೀರು ಎಷ್ಟು ಬ್ಲೂ ಕಲರಾಗಿ ಕಾಣ್ತಾ ಇದೆ ಅಂತ. ಸೊ ರಿಯಲಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ ಸೀ ವಾಕು. ಕೈ ಒಳಗಿಂದ ಹಾಕಿ ಬನ್ನಿ ಮೇಡಮ್. ಹಲೋ ಕಮ್. ಸ್ವಲ್ಪ ಇಟ್ಕೊಳ್ಳಿ, ಅಲ್ಲ ಹಿಂಗೆ ಇಟ್ಕೊಳ್ಳಿ, ಅದು ಆಟೋಮೆಟಿಕ್ ಮೇಲೆ ಬರ್ತೀರ. ಕೈಲಿ ಇಟ್ಕೊಳ್ಳಿ ಸರ್. ಸ್ಟ್ಯಾಂಡ್ ಪೊಸಿಷನಲ್ಲೇ ಇರಿ. ಓಕೆ. ಕ್ರೇಜಿ ಅಲ್ಲ? ಕ್ರೇಜಿ ಇದೆ, ಕ್ರೇಜಿ. ಸಮುದ್ರ ಸಾಕು. ಫೀಲ್ಸಿನ ಸಕ್ಕತ್ತಾಗಿದೆ, ಕ್ರೇಜಿ ಅಲ್ಲ? ಓಹ್, ನಾವು ನೀರಿಗೆ ಮಾತ್ರ ಬಿಡ್ಬೇಡ್ರು, ಎದ್ದೇಳ್ರು ಆಮೇಲೆ. ಅಯ್ಯೋ ನೀರು ಬಿಡು, ನೀರು ಬಿಡು, ಕೈ ಬಿಡು. Oh!
ಸೊ ಇವಾಗ ಪ್ಯಾರಾಸೀಲಿಂಗ್ ಎಲ್ಲ ಆಟ ಆಡಿದ್ವಿ, ಎಲ್ಲರದು ಮುಗೀತು ನಮ್ಮ ಜೊತೆ ಬಂದವ್ರಿಗೆಲ್ಲ. ಸೊ ನಮಗೆ ಇವಾಗ ಮತ್ತೆ ಬೇರೆ ಬೋಟಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ನಾವು ಬಂದ್ವಲ್ಲ ಆ ಬೋಟಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಅಲ್ಲಿ ಬೋಟು ಕೂಡ ನಿಂತ್ಕೊಳ್ಳಲ್ಲ, ಅಲ್ಲಾಡ್ತಾ ಇರುತ್ತೆ. ಸೊ ನಾನು ಸರ್ಕಸ್ ಮಾಡ್ತಾ ಇದ್ದೀನಿ ಆ ಬೋಟಿಗೆ ಹೋಗೋದಕ್ಕೆ. ಸೊ ಚೆನ್ನಾಗಿದೆ ಅದೊಂಥರ. ಸೊ ಒಂದು 4-5 ಜನ ಇರ್ತಾರೆ ನಿಮ್ಮ ಜೊತೆ, ಎಲ್ಲ ಗೈಡ್ಲೈನ್ಸ್ ಕೊಡ್ತಾರೆ ಪ್ಯಾರಾಸೀಲಿಂಗ್ ಎಲ್ಲ ಆಡಬೇಕಾದ್ರೆ. ಸೊ ಆ ಗೈಡ್ಲೈನ್ಸ್ ಮುಖಾಂತರ ಫಾಲೋ ಮಾಡ್ಕೊಂಡು ಆಟಾಡ್ಬೋದು, ಏನು ತೊಂದರೆ ಆಗೋಲ್ಲ. ಸ್ಟಾರ್ಟಿಂಗಲ್ಲಿ ನಮಗೆ ಭಯ ಆಯಿತು, ಆಮೇಲೆ ಮೇಲೆ ಹೋದ್ಮೇಲೆ ಏನೂ ಭಯ ಆಗಿಲ್ಲ. ಸೊ ಎಲ್ಲ ಇವಾಗ ನಾವು ಬಂದಿದ್ದ ಬೋಟಿಗೆ ಶಿಫ್ಟ್ ಮಾಡ್ಕೊಂಡು ನಮ್ಮನ್ನ ವಾಪಸ್ಸು ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೀಚಿಗೆ. ಸೊ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಜೊತೆ ಬಂದವರೆಲ್ಲನೂ. ಓವರಾಲ್ ಪ್ಯಾರಾಸೀಲಿಂಗ್ ರೈಡ್ ಚೆನ್ನಾಗಿತ್ತು. ನೋಡೋದ್ರಲ್ಲ ಗಾಯ್ಸ್, ಸಕ್ಕತ್ತಾಗಿತ್ತು. ನಾನು ಸಖತ್ ಎಂಜಾಯ್ ಮಾಡಿದೆ. ನಿಂಗೆ ಹೆಂಗಿತ್ತು ಚೆನ್ನಾ? ಸೂಪರ್ ಎಕ್ಸ್ಪೀರಿಯನ್ಸು, ಮಿಸ್ ಮಾಡಬೇಡಿ. ಒಂದ್ಸತಿ ಪ್ಯಾರಾಸೀಲಿಂಗ್ ಟ್ರೈ ಮಾಡಿ, ಮಲ್ಪೆ ಬೀಚಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಟ್ರೈ ಮಾಡಿ. ಚೆನ್ನಾಗಿತ್ತು ಗಾಯ್ಸ್, ಸಖತ್ತಾಗಿತ್ತು. ಆಮೇಲೆ ವಾಟರ್ ಟ್ರಿಪ್ ಮಾಡಿಸ್ತಾರಲ್ಲಿ. ಅದು ಪ್ರೈಸಿಂಗ್ ಬಂದುಬಿಟ್ಟು ನಿಮಗೆ ಪರ್ ಪರ್ಸನ್ 1000, ಡಬಲ್ ಹೋಗ್ತೀರಾ ಅಂದರೆ 1800 ರೂಪೀಸ್ ಆಗುತ್ತೆ. ಆಮೇಲೆ ಅಲ್ಲಿ ನೀರಲ್ಲಿ ಟಿಪ್ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಪರ್ ಪರ್ಸನ್ 300 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ ಟೋಟಲಾಗಿ ಇಬ್ಬರಿಂದ ಸೇರಿ 1800 ಪ್ಲಸ್ 600 ಆಗುತ್ತೆ. ಬಟ್ ವರ್ತಿದೆ ಗಾಯ್ಸ್, ಸಿಕ್ಕಾಪಟ್ಟೆ ವರ್ತಿದೆ. ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತೀರಾ, ಒಂದ್ಸತಿ ಬಂದು ಟ್ರೈ ಮಾಡಿ ಗಾಯ್ಸ್, ಸಖತ್ತಾಗಿದೆ. ಹೈಟಿಗೆ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್, ಆ ವ್ಯೂ ನೋಡೋದಕ್ಕೆ ಮಾತ್ರ ಹೇಳೋದಕ್ಕೆ ಆಗಲ್ಲ, ಅಂತ ಫೀಲ್ ಕೊಡುತ್ತೆ. ಭೂಮಿ ಮಾತ್ರ ರೌಂಡಾಗಿ ಕಾಣುತ್ತೆ ಮೇಲೋದ್ಮೇಲೆ, ಸಖತ್ತಾಗಿರುತ್ತೆ ನೋಡೋದಕ್ಕೆ. ಸುತ್ತ ಸಮುದ್ರ, ಕೆಳಗಡೆ ಫುಲ್ ಸಿ, ಮೇಲ್ಗಡೆ ಫುಲ್ ಸ್ಕೈ, ಸಖತ್ತಾಗಿದೆ ಮಾತ್ರ ವ್ಯೂ. ಸೊ ಪ್ಯಾರಾಸೀಲಿಂಗ್ ರೈಡೆಲ್ಲ ಮುಗಿಸ್ಕೊಂಡು ಇವಾಗ ಬೀಚಲ್ಲಿ ಆಟಾಡೋಣ ಅಂತ ಬಂದಿದ್ದೀವಿ. ಸೊ ನಾನು ಮುಂದೆ ಹೋಗಿ ಆಟಾಡ್ತಾ ಇದ್ದೀನಿ. ಆಟ ಎಲ್ಲ ಮುಗಿಸ್ಕೊಂಡು ಇವಾಗ ಅಲ್ಲೇ ಮಲ್ಪೆ ಸೀ ವಾಕ್ ಇದೆ. ಸೊ ಅಲ್ಲಿ ಸೀ ವಾಕಿಗೆ ಹೋಗೋಣ ಅಂತ ಟಿಕೆಟ್ ತೊಗೊಂಡು ಸೀ ವಾಕಿಗೆ ಹೋಗ್ತಾ ಇದ್ದೀವಿ. ಇವಾಗ ಬೀಚಲ್ಲೆಲ್ಲ ಆಟ ಆಡಿಕೊಂಡು, ಪ್ಯಾರಾಸೀಲಿಂಗ್ ಎಲ್ಲ ಆಟ ಆಡಿಕೊಂಡು ಬೀಚಲ್ಲಿ ಮುಳುಗಿ ಇವಾಗ ಫ್ಲೋಟಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ ಮಲ್ಪೆಯಲ್ಲಿ. ಎಲ್ಲ ಒಂದೇ ಕಡೆ ಸಿಗುತ್ತೆ ನಿಮ್ಗೆ ಆಟ ಆಡೋದಕ್ಕೆ. ಇವಾಗ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಅಷ್ಟು ಉದ್ದ ಇದೆ ದಾರಿ, ಸಮುದ್ರ ಮೇಲೆ ನಡ್ಕೊಂಡು ಹೋಗೋದು. ಮುಂದೆ ಹೋಗೋ, ಮುಂದೆ ಹೋಗೋ, ನಾನು ವಿಡಿಯೋ ಮಾಡ್ತೀನಿ. ಸೊ ಇವಾಗ ಮಲ್ಪೆ ಸೀ ವಾಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನಗೆ ನೀರಲ್ಲಿ ಆಟ ಆಡ್ಬಿಟ್ಟು ನಂಗೆ ಕಾಲಲ್ಲಿ ಸ್ಟ್ರೆಂತೇ ಇಲ್ಲ, ಅಲ್ಲಾಡ್ತಾ ಇದ್ದೀನಿ ಆ ವೇವ್ಸಿಗೆ. ಸೊ ಒಳ್ಳೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಬೇಗ ಹೋದರೆ ಮೂಮೆಂಟ್ ಚೆನ್ನಾಗಿರುತ್ತೆ. ನಾನು ಅಲೆ ಬರುತ್ತೆ ಅಂತ ಎದುರ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡು ವೀಡಿಯೋ ಮಾಡ್ಕೊಂಡು ಹಿಂದೆ ಅವ್ರು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ನನಗೆ ಸ್ಟ್ಯಾಮಿನಾನೇ ಇಲ್ಲ ಕಾಲಲ್ಲಿ, ಅಷ್ಟು ಅಲ್ಲಾಡ್ತಾ ಇದೆ ಅದು ವೇವ್ಸಿಗೆ. ಸೊ ವೇವ್ಸು ಸ್ವಲ್ಪ ಸ್ಟ್ರಾಂಗಾಗೇ ಇತ್ತು. ಸೊ ಅದು ವೇವ್ಸ್ ಬರೋದು ನೀಟಾಗಿ ಸೀ ವಾಕಲ್ಲಿ ಗೊತ್ತಾಗುತ್ತೆ. ಸೊ ಆ ಥರ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿತ್ತು ಅದು. ಸೊ ಇದು ಸೀ ವಾಕು ಎಂಡಿಂಗು. ಸೊ ಅಲ್ಲೂ ಕೂಡ ಒಬ್ಬರು ಇನ್ಸ್ಟ್ರಕ್ಟರ್ ಇರ್ತಾರೆ. ಸೊ ಅಲ್ಲಿಂದ ನೀರಿಗೆಲ್ಲ ಇಳಿಯೋದಕ್ಕೆಲ್ಲ ಬಿಡಲ್ಲ, ಫುಲ್ಲು ಸುತ್ತ ಎಲ್ಲ ಇದಾಕಿದ್ದಾರೆ, ದಾರಗಳೆಲ್ಲ ಹಾಕಿ ಕಟ್ಟಿದ್ದಾರೆ. ಸೊ ಸೀ ವಾಕ್ ಮೇಲೇ ನಿಂತ್ಕೊಂಡು ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡಬೇಕು. ಅದೇ ವೇವ್ಸ್ ಏನು ಬರುತ್ತೆ ಅದರಲ್ಲಿ ಹಾಗೆ ಆಟ ಆಡಬೇಕು. ನಾನು ಅದು ವೇವ್ಸ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನಾನು ಆಟ ಆಡ್ತಾಯಿದ್ದೀನಿ ಅದರಲ್ಲಿ. ಬಟ್ ಸ್ಟ್ಯಾಮಿನಾನೇ ಇಲ್ಲ ನನಗೆ ನಿಂತ್ಕೊಳ್ಳೋದಕ್ಕೆ. ಸೊ ಸೀ ವಾಕಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ವೇವ್ಸ್ ಬಂದರೆ ನೋಡಿ ಅದು ಸೀ ವಾಕ್ ಎಷ್ಟು ಅಲ್ಲಾಡುತ್ತೆ, ಚೆನ್ನಾಗಿದೆ, ಅದೊಂಥರ ಇಷ್ಟ ಆಯಿತು ನನಗೆ. ಒಳ್ಳೆ ಅಲೆ ಬಂದಾಗ ಬ್ಯಾಲೆನ್ಸ್ ತಪ್ಪೇ ಹೋಗ್ಬಿಡುತ್ತೆ, ಅಷ್ಟು ಇದಾಗಿ ಬರುತ್ತೆ. ಸೊ ಗೈಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮಿಸ್ ಮಾಡಬೇಡಿ, ನಮ್ಮ ಕಂಪ್ಲೀಟ್ ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ our ವಿಡಿಯೋ.